ದೆಹಲಿಯಲ್ಲಿ ಆಪ್ ಸರ್ಕಾರ ತಂದಿದ್ದ ಅಬಕಾರಿ ನೀತಿ ಬಗ್ಗೆ ಸಿಎಜಿ ವರದಿಯನ್ನು ದೆಹಲಿ ಅಸೆಂಬ್ಲಿಯಲ್ಲಿ ಬಿಜೆಪಿ ಸರ್ಕಾರ ಮಂಡಿಸಿದೆ. ಹೊಸ ಅಬಕಾರಿ ನೀತಿಯಿಂದ ಬೊಕ್ಕಸಕ್ಕೆ 2,000 ಕೋಟಿ ನಷ್ಟವಾಗಿದೆ ಅಂತ ಸಿಎಜಿ ವರದಿ ತಿಳಿಸಿದೆ. ಹಾಗೆಯೇ ಸಿಎಂ ಕಚೇರಿಯಿಂದ ಅಂಬೇಡ್ಕರ್ ಭಗತ್ ಸಿಂಗ್ ಫೋಟೋ ತೆರವನ್ನು ಖಂಡಿಸಿ ಎಲ್ಜಿ ಭಾಷಣಕ್ಕೆ ಅಡ್ಡಿಪಡಿಸೋದಕ್ಕೆ ನೋಡಿದ ವಿಪಕ್ಷ ನಾಯಕಿ ಅತಿಶಿ ಸೇರಿದಂತೆ ಆಪ್ನ 12 ಶಾಸಕರನ್ನ ತಲೆ ಕೆಟ್ಟಿದೆ. ಇನ್ನೇನಾಗತ್ತೆ, ಅವರು ಫೋಟೋ ತೆಗೆಸಿಲ್ಲ, ಸೈಡ್ಗೆ ಹಾಕಿ ಇದು ಮಾಡಿದ್ದಾರೆ. ಆಕ್ಚುಲಿ ಒಂದು ರೂಲ್ ಮಾಡಿಬಿಡಬೇಕು. ಮುಖ್ಯಮಂತ್ರಿಗಳ ಚೇಂಬರು ಅಥವಾ ಸಚಿವರು ಕೂತ್ಕೊಳ್ಳೋ ಜಾಗಗಳು ಅಥವಾ ಪ್ರಧಾನಿ ಕೂರೋ ಜಾಗ, ಅವರ ಬ್ಯಾಕ್ಗ್ರೌಂಡಲ್ಲಿ SOP ಪ್ರೋಟೋಕಾಲ್ ಪ್ರಕಾರ ಯಾರ ಫೋಟೋ ಇರಬೇಕು ಅಷ್ಟೇ. ಪ್ರೈಮ್ ಮಿನಿಸ್ಟ್ರು ಅವತ್ತಿನ, ಪ್ರೆಸಿಡೆಂಟು ಅವತ್ತಿನ, ಬೇಡ ಮಹಾತ್ಮ ಗಾಂಧಿ ಫೋಟೋ ಯಾರದ್ದು ಇರಬೇಕು. ಉಳಿದ ಯಾವುದೋ ವಾಲಲ್ಲಿ ಇರಲೇಬೇಕಾದ್ಯಾವುದು, ಯಾರ್ದು ಇರಲೇಬೇಕು, ಅಂಬೇಡ್ಕರ್ ಇರಲೇಬೇಕು, ಎಲ್ಲರೂ ಇರಲಿ, ಅದು ಇಲ್ಲೇ ಹಿಂದೆನೇ ಹಾಕ್ಕೊಳ್ಬೇಕಾರೆ ಅದಲ್ಲ ಪಾಯಿಂಟ್. ಒಂದು ಇತ್ಯರ್ಥ ಮಾಡ್ಬಿಡ್ಬೇಕು ಅದನ್ನು. ಇಲ್ಲಿದ್ರೆ ಏನಾಗುತ್ತೆ, ಬಂದವರೆಲ್ಲ ಬಂದಿದ್ದ ಫೋಟೋಗಳು ಸೇರಿಸ್ಕೊಂಡು ಹೋಗ್ಬಿಟ್ಟು ಫೋಟೋ ಗ್ಯಾಲರಿ ಆಗುತ್ತೆ. ಹೌದು, ಎಸ್. ಇನ್ನು ಬಾಲಿವುಡ್ ನಟಿ ಪ್ರೀತಿ ಜಿಂತಾ ವಿರುದ್ಧ ಕೇರಳ ಕಾಂಗ್ರೆಸ್ ಮಾಡಿದಂತಹ ಟ್ವೀಟ್ ಒಂದು ಚರ್ಚೆಗೆ ಗ್ರಾಸವಾಯಿತು. ನಟಿ ಪ್ರೀತಿ ಜಿಂತಾ ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಯನ್ನ ಬಿಜೆಪಿಗೆ ಒಪ್ಪಿಸಿದ್ದಾರೆ ಅಂತ ಹೇಳಲಾಗಿತ್ತು. ಆಕೆ ಮುಂಬೈನ ಬ್ಯಾಂಕ್ನಲ್ಲಿ ಪಡೆದಿದ್ದ 18 ಕೋಟಿ ಸಾಲ ಮನ್ನಾ ಆಗಿದೆ ಅಂತ ಕೂಡ ಕೇರಳ ಕಾಂಗ್ರೆಸ್ ಟ್ವೀಟ್ ಮೂಲಕ ಆರೋಪ ಮಾಡಿತ್ತು. ಇದಕ್ಕೆಲ್ಲದಕ್ಕೂ ಅವರು ತಿರುಗೇಟು ಕೊಟ್ಟಿದ್ದಾರೆ. ಕಳೆದ ವಾರ ಆ ಬ್ಯಾಂಕ್ ಮುಚ್ಚಿದ ಕಾರಣ ಠೇವಣಿದಾರರು ಬೀದಿಗೆ ಬಂದಿದ್ದಾರೆ ಅಂತ ಆಪಾದಿಸಲಾಗಿತ್ತು. ನನ್ನ ಸೋಷಿಯಲ್ ಮೀಡಿಯಾ ಖಾತೆಯನ್ನ ಯಾರಿಗೂ ನಾನು ಅಡ ಇಟ್ಟಿಲ್ಲ, ಇದನ್ನು ನಾನೇ ನಿರ್ವಹಿಸ್ತಾ ಇದ್ದೀನಿ. ರಾಜಕೀಯ ಪಕ್ಷವೊಂದು ಹೀಗೆ ಸುಳ್ಳು ಪ್ರಚಾರ ಮಾಡೋದು ಸೂಕ್ತ ಅಲ್ಲ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಇನ್ನು ಟ್ರಂಪ್ ಅವರ ವಿಚಿತ್ರ ತೀರ್ಮಾನಗಳು ಜಗತ್ತಿನ ಮೇಲೆ ಪರಿಣಾಮ ಬೀರ್ತಾ ಇದೆ. ಈಗ ಜಗತ್ತಿಗೆ ಇರಾನ್ನಿಂದ ಕಚ್ಚಾ ತೈಲ ಪೂರೈಕೆ ಆಗೋದನ್ನು ನಿಲ್ಲಿಸೋದಕ್ಕೆ ಅಮೆರಿಕ ಮುಂದಾಗಿದೆ. ಶಾಡೋ ಟ್ಯಾಂಕರ್, ಅವುಗಳ ಆಪರೇಟರ್ಗಳು, ಮ್ಯಾನೇಜರ್ಗಳನ್ನ ಟಾರ್ಗೆಟ್ ಮಾಡಿ ಹಲವು ನಿರ್ಬಂಧ ವಿಧಿಸಿದೆ. ಅಮೆರಿಕದ ಈ ಪಟ್ಟಿಯಲ್ಲಿ ಭಾರತದ BMS, ಆಸ್ಟನ್ಶಿಪ್, ಕಾಸ್ಮೋಸ್ ಲೈನ್ ಸೇರಿ ಹಲವು ಕಂಪನಿಗಳಿದೆ. ಇದನ್ನು ಬೇರೆ ದೇಶಗಳು ಖಂಡಿಸಿವೆ. ಭಾರತದ ಮೊದಲ ಹೈಪರ್ಲೂಪ್ ಟೆಸ್ಟ್ ಟ್ರ್ಯಾಕ್ನ ವಿವರಗಳನ್ನು ರೈಲ್ವೆ ಮಂತ್ರಿ ಹಂಚಿಕೊಂಡಿದ್ದಾರೆ. ಐಐಟಿ ಮದ್ರಾಸ್ ಸಹಕಾರದಲ್ಲಿ ರೈಲ್ವೆ ಇಲಾಖೆ 422 ಮೀಟರ್ ಉದ್ದದ ಟ್ರ್ಯಾಕ್ ಅನ್ನು ರೂಪಿಸಿದೆ. ಕೇವಲ ಅರ್ಧ ಗಂಟೆಯಲ್ಲಿ ದೆಹಲಿಯಿಂದ ಜೈಪುರ ತಲುಪಲಿದೆ ಅಂತ ಹೇಳಿದೆ. ಈ ಹೊತ್ತಲ್ಲೇ ಕ್ಯಾಲಿಫೋರ್ನಿಯಾದಲ್ಲಿ ಸ್ಟಾರ್ಟ್ಅಪ್ ಕಂಪನಿಯೊಂದು ಹಾರುವ ಎಲೆಕ್ಟ್ರಿಕ್ ಕಾರನ್ನ ಡೆಮೋ ತೋರಿಸಿದೆ. ಇದೇನಾದರೂ ಮಾರುಕಟ್ಟೆಗೆ ಬಂದರೆ ಟ್ರಾಫಿಕ್ ಸಮಸ್ಯೆ ಸ್ವಲ್ಪ ಮುಕ್ತಿ ಆಗಬಹುದೇನೋ. ಹಲಗೆ ವಡೇರಹಳ್ಳಿ ಡಿನೋಟಿಫಿಕೇಶನ್ ಪ್ರಕರಣದಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿಗೆ ಹಿನ್ನಡೆಯಾಗಿದೆ. ಬಿ ರಿಪೋರ್ಟ್ ರದ್ದು ಮಾಡಿದ್ದ ಹೈಕೋರ್ಟ್ ಆದೇಶ ಪ್ರಶ್ನಿಸಿ ಕುಮಾರಸ್ವಾಮಿ ಸಲ್ಲಿಸಿದ್ದ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ಕೂಡ ವಜಾ ಮಾಡಿದೆ. 2006-7ರಲ್ಲಿ ಕುಮಾರಸ್ವಾಮಿ ಸಿಎಂ ಆಗಿದ್ದ ಸಂದರ್ಭದಲ್ಲಿ ಹಲಗೆ ವಡೇರಹಳ್ಳಿಯ ಸರ್ವೆ ನಂಬರ್ 128, 137ರಲ್ಲಿ 3.34 ಎಕರೆ ಜಮೀನು ಡಿನೋಟಿಫಿಕೇಶನ್ ನಡೆದಿತ್ತು. 2012ರಲ್ಲಿ ಖಾಸಗಿ ದೂರು ದಾಖಲಾಗಿತ್ತು. ಪ್ರಕರಣದ ತನಿಖೆ ನಡೆಸಿದ್ದ ಲೋಕಾಯುಕ್ತ ಬಿ ರಿಪೋರ್ಟ್ ಸಲ್ಲಿಸಿತ್ತು. ಆದರೆ ಇದನ್ನು ಹೈಕೋರ್ಟ್ ವಜಾ ಮಾಡಿ ವಿಚಾರಣೆಯನ್ನು ಕೈಗೆತ್ತಿಕೊಂಡಿತ್ತು. ಇದನ್ನು ಪ್ರಶ್ನಿಸಿ ಕುಮಾರಸ್ವಾಮಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದರು. ಆದರೆ ಸುಪ್ರೀಂ ಕೋರ್ಟ್ ಇದನ್ನು ವಜಾ ಮಾಡಿದೆ. ಏನ ಆಯಿತು, ಅದರ ವಿಷಯ ಗೊತ್ತಿದೆ. ಅದೇನು ಅಂತ ಏನು ದೊಡ್ಡ ಸಮಸ್ಯೆ ಅಲ್ಲ. ಕಾನೂನು ವ್ಯಾಪ್ತಿಯಲ್ಲಿ ವಕೀಲರು ಹೋರಾಟ ಮಾಡಿ. ಕೇರಳದ ವಂಜರಮಡು ಎಂಬಲ್ಲಿ ದಾರುಣ ಘಟನೆಯೊಂದು ನಡೆದಿದೆ. ಯುವಕನೊಬ್ಬ ತನ್ನ ಕುಟುಂಬ ಸದಸ್ಯರ ಜೊತೆಗೆ ಪ್ರಿಯತಮೆಯ ಮೇಲೂ ಕೂಡ ಸುತ್ತಿಗೆಯಿಂದ ಭಯಾನಕವಾಗಿ ದಾಳಿ ನಡೆಸಿದ್ದಾನೆ. ಘಟನೆಯಲ್ಲಿ 5 ಸಾವನ್ನಪ್ಪಿದ್ದಾರೆ. ಯುವಕನ ತಾಯಿ ಜೀವನ್ಮರಣ ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಆರೋಪಿ ಡ್ರಗ್ಸ್ ಸೇವನೆ ಮಾಡಿ ಕೃತ್ಯ ಎಸಗಿದ್ದಾನೆ ಅಂತ ಗೊತ್ತಾಗಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳಾದ ನಟ ದರ್ಶನ್, ಪವಿತ್ರಗೌಡ ಸೇರಿ ಇತರರು ಇವತ್ತು ಬೆಂಗಳೂರಿನ ಸಿಟಿ ಸಿವಿಲ್ ಕೋರ್ಟ್ಗೆ ಹಾಜರಾದರು. ಕೋರ್ಟ್ ಹಾಲ್ನಲ್ಲಿ ಇತರೆ ಆರೋಪಿಗಳನ್ನ ದರ್ಶನ್ ಮಾತನಾಡಿಸಿದ್ರು. ಆದರೆ ಪವಿತ್ರಗೌಡ ಅವರನ್ನ ಮಾತ್ರ ಮಾತನಾಡಿಸಿಲ್ಲ, ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ್ದಾರೆ. ಪ್ರಕರಣದ 4 ಆರೋಪಿಗಳಿಗೆ ಮಾಫಿ ಸಾಕ್ಷಿಯಾಗುವಂತೆ ಪೊಲೀಸರು ಒತ್ತಡ ಹಾಕಿದ್ದಾರೆ ಅಂತ ದರ್ಶನ್ ಪರ ವಕೀಲರು ಗಂಭೀರ ಆರೋಪ ಮಾಡಿದ್ರು. ಈ ಬಗ್ಗೆ ಪ್ರತ್ಯೇಕ ಅರ್ಜಿ ಹಾಕಿದ್ರೆ ವಾದ ಅವಕಾಶ ಕೊಡ್ತೀವಿ ಅಂತ ಜಡ್ಜ್ ಹೇಳಿದ್ದಾರೆ. ಮುಂದಿನ ವಿಚಾರಣೆ ಏಪ್ರಿಲ್ 8ಕ್ಕೆ ಮುಂದೂಡಿಕೆಯಾಗಿದೆ. ಒಂದು ವಿಚಿತ್ರ ಘಟನೆ ನಡೆದಿತ್ತು ಮಹಾರಾಷ್ಟ್ರದ ಬಲ್ದಾನಾ ಜಿಲ್ಲೆನಲ್ಲಿ. ಏನಾಗಿತ್ತು ಅಂದರೆ, ಜನವರಿ ತಿಂಗಳಲ್ಲಿ ಕಂಡು ಬಂದಿದ್ದ ಹಠಾತ್ ಕೂದಲು ಉದುರುವಿಕೆಗೆ ಕೊನೆಗೂ ಕಾರಣ ಏನು ಅಂತ ಗೊತ್ತಾಗಿದೆ. ಪಂಜಾಬ್, ಹರಿಯಾಣದಿಂದ ಪೂರೈಕೆಯಾದ ಗೋಧಿಯಲ್ಲಿ ಹೆಚ್ಚಿನ ಸೆಲೆನಿಯಂ ಅಂಶ ಇದ್ದಿದ್ದು, ಇದನ್ನು ಬುಲ್ದಾನಾ ಜನರು ಬಳಸಿದ್ದು ಇದಕ್ಕೆ ಕಾರಣ ಅಂತ ವೈದ್ಯಕೀಯ ವರದಿಯಲ್ಲಿ ಗೊತ್ತಾಗಿದೆ. ಅಂದಹಾಗೆ ಸೆಲೆನಿಯಂ ಎಂಬುದು ಮಣ್ಣಿನಲ್ಲಿ ಕಂಡು ಬರತಕ್ಕಂಥ ಒಂದು ಖನಿಜ. ಇದು ಸಹಜವಾಗಿ ನೀರು ಸೇರಿ ಕೆಲ ಆಹಾರ ವಸ್ತುಗಳಲ್ಲಿ ಸಿಗುತ್ತೆ. ಜೀವಕ್ರಿಯೆಯಲ್ಲಿ ಪ್ರಮುಖ ಪಾತ್ರ ವಹಿಸುವಂತಹ ಸೆಲೆನಿಯಂ ಮನುಷ್ಯನಿಗೆ ಕಡಿಮೆ ಪ್ರಮಾಣದಲ್ಲಿ ಲಭ್ಯವಾದರೆ ಆರೋಗ್ಯ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಇಂತಹ ಸಮಸ್ಯೆ ಎದುರಾಗುತ್ತೆ, ಕೂದಲು ಉದುರುವಿಕೆ. ಪಂಜಾಬ್ ಮತ್ತು ಹರಿಯಾಣದಿಂದ ಆಮದು ಮಾಡಿಕೊಂಡ ಗೋಧಿಯಲ್ಲಿ ಸೆಲೆನಿಯಂ ಅಂಶ 600 ಪಟ್ಟು ಹೆಚ್ಚಾಗಿತ್ತು. ಇದನ್ನು ಬಳಸಿದ್ದ ಬುಲ್ದಾನದ 18 ಹಳ್ಳಿಗಳ 279 ವ್ಯಕ್ತಿಗಳಲ್ಲಿ ಹಠಾತ್ ಕೂದಲು ಉದುರುವಿಕೆ ಹೆಚ್ಚಿತ್ತು. ಕೆಲವರು ಮುಜುಗರದಿಂದ ಪಾರಾಗೋದಕ್ಕೆ ತಲೆ ಬೋಳಿಸಿಕೊಂಡಿದ್ದರು.